ನಮ್ಮ ಆಯಸ್ಸು ಎಷ್ಟು ವೃದ್ಧಿ ಆಗುತ್ತೆ ಅನ್ನೋದಕ್ಕೆ ಮುಖ್ಯವಾದ ಶಕ್ತಿ ಯಾವುದು ಅಂತ ಹೇಳಿದ್ರೆ, ಟೀ ಕಾಫಿ ಕುಡಿತಾರಲ್ಲ ಅವೆಲ್ಲ ಗಟ್ ಬ್ಯಾಕ್ಟೀರಿಯಾಗಳು, ಕರಳಲ್ಲಿರ್ತಕ್ಕಂಥ ಗುಡ್ ಬ್ಯಾಕ್ಟೀರಿಯಾಗಳು, ಸಂಧಿವಾತ, ಗರ್ಭಕೋಶದ ಸಮಸ್ಯೆಗಳು, ಪಿತ್ತಕೋಶದ ಕಲ್ಲು, ಕಿಡ್ನಿ ಕಲ್ಲು, ನರ್ವಸ್ ಸಿಸ್ಟಮ್ ಕೆಲಸ ಮಾಡ್ಬೇಕಂದ್ರೆ, ರೆಸ್ಪಿರೇಟರಿ ಸಿಸ್ಟಮ್ ಕೆಲಸ ಮಾಡ್ಬೇಕಂದ್ರೆ, ಮಸ್ಕ್ಯುಲರ್ ಸಿಸ್ಟಮ್ ಚೆನ್ನಾಗಿ ಕೆಲಸ ಮಾಡ್ಬೇಕು, ನರ್ವಸ್ ಸಿಸ್ಟಮ್, ಸ್ಕೆಲಿಟಲ್ ಸಿಸ್ಟಮ್, ಇವೆಲ್ಲ ಸಿಸ್ಟಮ್ಗಳು ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೆ, ಯಾರಿಗೆ ಪಚನ ಶಕ್ತಿ ಚೆನ್ನಾಗಿರುತ್ತೆ, ಜೀರ್ಣಶಕ್ತಿ ಚೆನ್ನಾಗಿರುತ್ತೆ, ಅವ್ರಿಗೆ ಯಾವ ರೋಗಗಳು. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಶರಣಾರ್ಥಿ. ಆತ್ಮೇರೆ, ಕರುಳಿನ ಆರೋಗ್ಯವೇ ಆಯಸ್ಸು ಮತ್ತು ನಮ್ಮ ಜೀವನದ ಪ್ರಮುಖವಾಗಿರ್ತಕ್ಕಂಥ ಶಕ್ತಿ. ನಮ್ಮ ಆಯಸ್ಸು ಎಷ್ಟು ವೃದ್ಧಿ ಆಗುತ್ತೆ ಅನ್ನೋದಕ್ಕೆ ಮುಖ್ಯವಾದ ಶಕ್ತಿ ಯಾವುದು ಅಂತ ಹೇಳಿದ್ರೆ ಕರುಳು. ನಾವು 100 ವರ್ಷ ಆರೋಗ್ಯ ನೆಮ್ಮದಿಯಿಂದ ಬದುಕಬೇಕಂದ್ರೆ ಕರುಳು ಚೆನ್ನಾಗಿರ್ಬೇಕು. ನಮ್ಗೆ ಯಾವುದೇ ಕಾಯಿಲೆ ಬರಬಾರದು ಅಂದರೆ ಕರುಳು ಚೆನ್ನಾಗಿರ್ಬೇಕು. ಕರುಳು ಸರ್ವ ರೋಗಗಳ ಮೂಲ ಕಾರಣ. ಕರುಳು ಸರ್ವ ರೋಗಗಳ ನಿವಾರಣೆಯ ಮುಖ್ಯ ಶಕ್ತಿ. ಕರುಳಿನ ಆರೋಗ್ಯ ಅಷ್ಟು ಪ್ರಮುಖವಾಗಿರ್ತದೆ. ಅದಕ್ಕಾಗಿ ದೊಡ್ಡ ಕರುಳು ಮತ್ತು ಸಣ್ಣ ಕರುಳು. ದೊಡ್ಡ ಕರುಳಿನ ಕೆಲಸ ಆ ಒಂದು ಆಹಾರ ಕೊನೆಯದಾಗಿ ಏನೆಲ್ಲ ಅದರಲ್ಲಿ ಮಿನರಲ್ಸ್ಗಳಿರ್ತವೆ ಅದನ್ನೆಲ್ಲ ಹೀರ್ಕೊಳ್ತಕ್ಕಂಥದ್ದು, ನೀರಿನಂಶ ಹೀರ್ಕೊಳ್ತಕ್ಕಂಥದ್ದು. ಸಣ್ಣ ಕರುಳಿನ ಕೆಲಸ ಸಂಪೂರ್ಣವಾಗಿ ಆಹಾರವನ್ನು ಪಾಕ ಮಾಡಿ ಅದನ್ನು ಹೀರ್ಕೊಂಡು ರಸರಕ್ತ ಮಾಂಸಮೇಧ ಅಸ್ಥಿಮಜ್ಜೆ ಶುಕ್ರ ಸಪ್ತಧಾತುಗಳಿಗೆ ಪೋಷಣೆಯನ್ನು ಕೊಡ್ತಕ್ಕಂಥದ್ದು. ಹಾಗೆ ಈ ಕರುಳುಗಳನ್ನು ನಾವು ಗಮನಿಸೋದಾದರೆ, ಈ ಕರುಳುಗಳಲ್ಲಿ ಮುಖ್ಯವಾಗಿ ಈ ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಗಟ್ ಬ್ಯಾಕ್ಟೀರಿಯಾಗಳಿರ್ತವೆ. ಅದನ್ನು ಗುಡ್ ಬ್ಯಾಕ್ಟೀರಿಯಾಗಳು ಅಂತ ನಾವು ಹೇಳ್ತೇವೆ. ಅವು KG ಗಟ್ಟಲೆ ಇರ್ತವೆ. ಅವು ಕಡಿಮೆ ಆಗ್ತಾ ಬಂದಾಗ ಕರುಳಿನ ಆರೋಗ್ಯ ಹಾಳಾಗುತ್ತೆ. ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಟೀ ಕಾಫಿ ಕುಡಿತಾರಲ್ಲ ಅವೆಲ್ಲ ಗಟ್ ಬ್ಯಾಕ್ಟೀರಿಯಾಗಳು, ಕರುಳಲ್ಲಿರ್ತಕ್ಕಂಥ ಗುಡ್ ಬ್ಯಾಕ್ಟೀರಿಯಾಗಳು ಸಂಪೂರ್ಣವಾಗಿ ಹಾಳಾಗ್ತವೆ. ಯಾರು ಬೆಳಗ್ಗೆ ಟೀ ಕಾಫಿ ಕುಡಿತೀರಿ ಖಾಲಿ ಹೊಟ್ಟೆಯಲ್ಲಿ, ತಮ್ಮ ಆರೋಗ್ಯವನ್ನು ತಾವೇ ತಮ್ಮ ಕೈಯಾರೆ ಹಾಳು ಮಾಡ್ಕೋತಾ ಇದ್ದೀರಿ ಅಂತ ಅರ್ಥ. ತಮ್ಮನ್ನು ತಾವೇ ಸರ್ವನಾಶ ಮಾಡ್ಕೋತಿದ್ದೀರಿ ಅಂತ ಅರ್ಥ. ಅದಕ್ಕೆ ಟೀ ಕಾಫಿ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಅದನ್ನು ತಾವು ಕುಡಿಬೇಡಿ. ಅದರ ಬದಲಾಗಿ ಕರುಳಿನ ಆರೋಗ್ಯವನ್ನು ವೃದ್ಧಿಸ್ತಕ್ಕಂಥ ಆ ಗಟ್ ಬ್ಯಾಕ್ಟೀರಿಯಾಗಳನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಅಂಬ್ಲಿ ಕುಡಿರಿ. ಅದು ಕರುಳಿಗೆ ಬಹಳ ಒಳ್ಳೆಯದು. ಹಾಗಿದ್ರೆ ಅಂಬ್ಲಿ ಹೇಗೆ ಮಾಡೋದು? ಇವತ್ತು ಬೆಳಗ್ಗೆ ಒಂದು ಚಮಚ ರಾಗಿ ಹಿಟ್ಟು, ಜೋಳದ ಹಿಟ್ಟು ಅಥವಾ ಮಿಲೆಟ್ಸ್ಗಳ ಹಿಟ್ಟನ್ನು ನೆನೆಸಬೇಕು. 1 ಚಮಚ 200 ml ನೀರಿನಲ್ಲಿ ನೆನೆಸಬೇಕು. ಇವತ್ತು ಬೆಳಗ್ಗೆ ನೆನೆಸಿದ್ರೆ ಇವತ್ತು ರಾತ್ರಿ ಅದನ್ನು ಕುದಿಸ್ಬೇಕು. ಕುದಿಸಿ ಒಂದು ಲೋಟದಲ್ಲಿ ಇನ್ನೊಂದು ಲೋಟ ನೀರು ಹಾಕಿ ಕುದಿಸಬೇಕ್ರೆ ಅದು 1 ಲೋಟ ನೀರು ಕುದ್ದು ಇನ್ನೊಂದು ಲೋಟ ಏನಿರುತ್ತೆ ಕಲಸಿಟ್ಟಿರ್ತಾರಲ್ಲ ಅಷ್ಟು ಉಳಿತದೆ. ಹಾಗೆ ಅದಾದಾಗ ಅದನ್ನು ಒಂದು ಬಟ್ಟೆ ಕಟ್ಟಿ ಇಟ್ಬಿಡಿ. ಮಣ್ಣಿನ ಪಾತ್ರೆಯಲ್ಲಿ ಕುದಿಸಿದ್ರೆ ಭಾಳ ಒಳ್ಳೆಯದು. ಇಲ್ಲಾಂದರೆ ಸ್ಟೀಲು ಹಿತ್ತಾಳೆಯಲ್ಲಿ ಕುದಿಸ್ಬೋದು, ಅಲ್ಯೂಮಿನಿಯಂ ಬೇಡ. ಹಾಗೆ ಅದನ್ನು ಕುದಿಸಿ ಮಣ್ಣಿನ ಪಾತ್ರೆಯಲ್ಲಿ ಕುದಿಸಿದ್ರೆ 100% ಲಾಭ. ಅದಕ್ಕೆ ಮಣ್ಣಿನ ಪಾತ್ರೆಯನ್ನು ಉಪಯೋಗಿಸೋ ಪ್ರಯತ್ನ ಮಾಡಿ. ಗ್ಯಾಸ್ ಮೇಲೂ ಸಹ ಬಳಸ್ಬೋದು, ಏನೂ ಆಗೋದಿಲ್ಲ. ಅದನ್ನು ಚೆನ್ನಾಗಿ ತಂದ ಮೇಲೆ ಒಂದು 15-20 ದಿವಸ ಮಣ್ಣಿನ ಪಾತ್ರೆಯನ್ನು ನೀರಲ್ಲಿ ನೆನೆಸಬೇಕು. ನೆನೆಸಿ ಮೊದಲು ಅದರಲ್ಲಿ ನೀರು ಕುದಿಸಿ ಒಂದು 7-8 ದಿನ ಅದನ್ನು ನೀರು ಕುದಿಸಿ ತೆಗಿಬೇಕು. ಆಮೇಲೆ ಅದು ಸರಿಯಾಗುತ್ತೆ. ಅದರಲ್ಲಿ ಯಾವಾಗ ಆಹಾರ ತಯಾರಿಸ್ಬೋದು. ಅನ್ನ ಮಾಡಿದರೆ, ಬೇಳೆ ಕುದಿಸಿದ್ರೆ ಎಷ್ಟು ಘಮ ಅನ್ನತ್ತೆ ಗೊತ್ತಾ? ಅಷ್ಟು ಕಂಪಿರುತ್ತೆ ಮಣ್ಣಿನ ಪಾತ್ರೆಯಲ್ಲಿ ಕುದಿಸಿದ್ರೆ. ಇರಲಿ, ಹೀಗೆ ಈ ಮಣ್ಣಿನ ಪಾತ್ರೆಯಲ್ಲಿ ಅಥವಾ ಸ್ಟೀಲು ಹಿತ್ತಾಳೆ ಪಾತ್ರೆಯಲ್ಲಿ ಆ ಗಂಜಿಯನ್ನು ಬೇಯಿಸಿ ಅದನ್ನು ಮೇಲೆ ಒಂದು ತೆಳುವಾದ ಬಟ್ಟೆಯನ್ನು ಕಟ್ಟಿ ಮಲ್ಕೋಬೇಕು. ಬೆಳಗ್ಗೆ ಎದ್ದು ಮಾರನೇ ದಿನ ಬೆಳಗ್ಗೆ ಎದ್ದು ಅದನ್ನು ಏನು ಮಾಡಬೇಕಂದ್ರೆ ಅದರಲ್ಲಿ ಸ್ವಲ್ಪ ಪ್ರಮಾಣದ ಸೈಂಧವ ಲವಣವನ್ನು ಬೆರೆಸಿ, ಹಾಗೆಯೇ ಅದರಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕೋಬೋದು, ಅಥವಾ ಮಜ್ಜಿಗೆಯನ್ನು ಹಾಕೋಬೋದು, ಅಥವಾ ಮೊಸರನ್ನು ಹಾಕೋಬೋದು, ಅಥವಾ ತುಪ್ಪವನ್ನು ಸೇರಿಸ್ಕೋಬೋದು. ಹೀಗೆ ಅದನ್ನು ಅದ್ಭುತವಾಗಿರ್ತಕ್ಕಂಥ ಪ್ರೋ ಮತ್ತು ಪ್ರೀಬಯೋಟಿಕ್ಸ್ಗಳ ಅಂಶ ಆಗರವೇ ಅದರಲ್ಲಿ ಕ್ರಿಯಾಶೀಲಗೊಳಿಸ್ತಕ್ಕಂಥ ಶಕ್ತಿ ಇರ್ತದೆ. ಅದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿ ನೋಡಿ. 3 ತಿಂಗಳು ಸತತವಾಗಿ ಕುಡಿದ್ರೆ ನಿಮ್ಮ ಕರುಳು ಅದ್ಭುತವಾಗಿ ಸ್ವಸ್ಥವಾಗ್ತವೆ. ಕರುಳು ಸ್ವಚ್ಛ ಆಗುತ್ತೆ. ಕರುಳಿನ ಆ ಒಂದು ಕಲ್ಮಶದಿಂದನೇ ಆಮವಾತ, ಸಂಧಿವಾತ, ಗರ್ಭಕೋಶದ ಸಮಸ್ಯೆಗಳು, ಪಿತ್ತಕೋಶದ ಕಲ್ಲು, ಕಿಡ್ನಿ ಕಲ್ಲು, ಹಲವಾರು ಇನ್ಫ್ಲಮೇಷನ್ಗಳು, ಇನ್ಫೆಕ್ಷನ್ಗಳು, ಬ್ಲಾಕೇಜಸ್ಗಳು, ಒತ್ತಡಗಳು ಇವೆಲ್ಲ ಆಗಿರ್ತವೆ. ಹಾರ್ಮೋನ್ ಇಂಬ್ಯಾಲೆನ್ಸ್ಗಳು ಇವೆಲ್ಲದನ್ನೂ ಸರಿ ಮಾಡಲಿಕ್ಕೆ ಈ ಒಂದು ಕರುಳಿನ ಶುದ್ಧೀಕರಣ ಬಹಳ ಉಪಯುಕ್ತ ಅಂತ ಹೇಳ್ಬೋದು. ಯಾವುದೇ ಹಾರ್ಮೋನ್, ಥೈರಾಯ್ಡು, ಇನ್ಸುಲಿನ್ನು, ಆಮೇಲೆ ಆಕ್ಸಿಟೋಸಿನ್ನು, ಮೆಲಟನಿನ್ನು, ಪ್ರೊಜೆಸ್ಟೆರಾನ್, ಈಸ್ಟ್ರೋಜನ್, ಟೆಸ್ಟೋಸ್ಟೆರಾನ್ ಇವೆಲ್ಲ ಸರಿಯಾದ ರೀತಿಯಲ್ಲಿ ಎಂಡೋಕ್ರೈನ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡಬೇಕಂದ್ರೆ ಕರುಳಿನ ಆರೋಗ್ಯ ಬಹಳ ಮುಖ್ಯ. ನರ್ವಸ್ ಸಿಸ್ಟಮ್ ಕೆಲಸ ಮಾಡಬೇಕಂದ್ರೆ, ರೆಸ್ಪಿರೇಟರಿ ಸಿಸ್ಟಮ್ ಕೆಲಸ ಮಾಡಬೇಕಂದ್ರೆ, ಮಸ್ಕ್ಯುಲರ್ ಸಿಸ್ಟಮ್ ಚೆನ್ನಾಗಿ ಕೆಲಸ ಮಾಡಬೇಕು, ನರ್ವಸ್ ಸಿಸ್ಟಮ್,
ಸ್ಕೆಲಿಟಲ್ ಸಿಸ್ಟಮ್, ಇವೆಲ್ಲ ಸಿಸ್ಟಮ್ಗಳು ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ಕರುಳಿನ ಆರೋಗ್ಯ ಬಹಳ ಮುಖ್ಯ. ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರೋಟೀನ್, ವಿಟಮಿನ್, ಮಿನರಲ್ಸ್ಗಳನ್ನು ತಲುಪಿಸ್ತಕ್ಕಂಥ ಶಕ್ತಿನೇ ಕರಳಾಗಿರೋದ್ರಿಂದ ಕರುಳಿನ ಆರೋಗ್ಯಕ್ಕಾಗಿ ಈ ರೀತಿಯಾದ ಪ್ರಯೋಗ ಮಾಡಿ ನೋಡಿ, ನಿಮ್ಮ ಎಲ್ಲ ಸಮಸ್ಯೆಗಳು ತನ್ನಷ್ಟಕ್ಕೆ ತಾನೇ ನಿವಾರಣೆ ಆಗಲಿಕ್ಕೆ ಪ್ರಾರಂಭ ಆಗ್ತವೆ. ಮತ್ತು ಕರುಳಿನ ಆರೋಗ್ಯವನ್ನು ಕಾಪಾಡಲಿಕ್ಕಾಗಿ ನಾವು ಬೆಳಗ್ಗೆ ಎದ್ದು ಸೊಪ್ಪು, ತರಕಾರಿ, ಹಣ್ಣುಗಳನ್ನು ಯಥೇಚ್ಛವಾಗಿ ಸೇವನೆ ಮಾಡಬೇಕು. ಆಹಾರದಲ್ಲಿ ಸೊಪ್ಪು, ತರಕಾರಿ, ಹಣ್ಣುಗಳ ಜ್ಯೂಸನ್ನು ಕೂಡ ನಾವು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದು ಬಹಳ ಉಪಯುಕ್ತ ಅಂತಕ್ಕಂಥ ಮಾತನ್ನು ಹೇಳ್ತಾ, ಹಾಗೆಯೇ ಬೆಳಗ್ಗೆ ದಯವಿಟ್ಟು ಕೈ ಮುಗಿದು ಹೇಳ್ತೀನಿ, ಟೀ ಕಾಫಿಯನ್ನು ಕುಡಿಬೇಡಿ. ನಮ್ಮ ಆರೋಗ್ಯ ಕೇಂದ್ರದಲ್ಲಿ ಒಂದು 60-70 ವನಮೂಲಿಕೆಯನ್ನು ಬಳಸಿ ಗೋಕ್ಷುರ, ಅಶ್ವಗಂಧ, ಶತಾವರಿ, ಜಟಾಮಾಸಿ, ಶಂಖಪುಷ್ಪಿ, ಆಮೇಲೆ ಹಲವಾರು ರೀತಿಯ ಮನೆಯ ಒಳಗೆ ಇರ್ತಕ್ಕಂಥ ಜೀರಿಗೆ, ಅಜ್ವಾನ, ಕಾಳುಮೆಣಸು, ಹಿಪ್ಪಲಿ, ಇಂಥವೆಲ್ಲವನ್ನು ಒಂದು 60-70 ಪದಾರ್ಥಗಳನ್ನು ಬೆರೆಸಿ ಒಂದು ಕಷಾಯ ಚೂರ್ಣ, ಶುಭೋದಯ ಕಷಾಯ ಚೂರ್ಣ ಅಂತ ತಯಾರು ಮಾಡಿದೆ. ಆ ಕಷಾಯ ಚೂರ್ಣ ಅತಿ ಕಡಿಮೆ ವೆಚ್ಚದಲ್ಲಿ, ನೀವೇನು ಟೀ ಕಾಫಿಗೇನು ಖರ್ಚು ಮಾಡ್ತಿರಲ್ಲ ಅದಕ್ಕಿಂತ ಅರ್ಧಕ್ಕರ್ಧ ಕಡಿಮೆ ವೆಚ್ಚದಲ್ಲಿ ಸಿಗ್ತದೆ. ಅದು ಬರೀ ಪೇಯವಲ್ಲ, ಅದನ್ನು ನೀವು ಕುಡಿಯೋದ್ರಿಂದ ಚಹಾ ಕಾಫಿ ಕುಡಿಲಿಕ್ಕೆ ಮನಸ್ಸೇ ಆಗೋದಿಲ್ಲ. ಅದರ ಜೊತೆಗೆ ಹಲವಾರು ಕಾಯಿಲೆಗಳು, BP, ಶುಗರ್, ಥೈರಾಯ್ಡ್, ಕೊಲೆಸ್ಟ್ರಾಲ್ ಇಂಥ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಕೂಡ ಅದೊಂದು ಔಷಧಿಯಾಗಿ ಕೆಲಸ ಮಾಡುತ್ತೆ. ಆ ಕಾಯಿಲೆಗಳ ನಿವಾರಣೆಯಲ್ಲಿ ಅತ್ಯುತ್ತಮವಾದ ಪಾತ್ರವನ್ನು ವಹಿಸುತ್ತೆ. ಜೊತೆಗೆ ಯೋಗ, ಪ್ರಾಣಾಯಾಮ ಮಾಡೋದು, ಆಹಾರ ಪದ್ಧತಿಯನ್ನು ಬದಲಾಯಿಸಿಕೊಂಡ್ರೆ ದೀರ್ಘಕಾಲದ ಕಾಯಿಲೆಗಳ ನಿವಾರಣೆ ಮಾಡಲಿಕ್ಕೆ ಉಪಯುಕ್ತ ಆಗುತ್ತೆ. ಆ ಕಷಾಯದ ಪೌಡ್ರನ್ನ ನೇರವಾಗಿ ತಾವು ಕೊರಿಯರ್ ತರಿಸ್ಕೋಬೋದು ನಮ್ಮ ಒಂದು ಆರೋಗ್ಯ ಕೇಂದ್ರದಿಂದ. ಹಾಗಾಗಿ ಈ ಚಹಾ ಕಾಫಿಯನ್ನು ದಯವಿಟ್ಟು ಬಿಡಿ. ಚಹಾ ಕಾಫಿಯಲ್ಲಿ ಟೆನಿನ್ನು, ಕೆಫಿನ್ನು ಅಂತಕ್ಕಂಥ ವಿಷಕಾರಿ ಅಂಶಗಳಿರ್ತವೆ. ಅದು ನಮ್ಮ ಕರುಳಿನ ಆರೋಗ್ಯವನ್ನು ಮತ್ತು ನಮ್ಮ ಪಚನ ಶಕ್ತಿಯನ್ನು ಸಂಪೂರ್ಣವಾಗಿ ಹಾಳು ಮಾಡುತ್ತೆ. ಯಾರಿಗೆ ಪಚನ ಶಕ್ತಿ ಚೆನ್ನಾಗಿರುತ್ತೆ, ಜೀರ್ಣಶಕ್ತಿ ಚೆನ್ನಾಗಿರುತ್ತೆ, ಅವ್ರಿಗೆ ಯಾವ ರೋಗಗಳೂ ಬರೋದಿಲ್ಲ ಅಂಥೇಳಿ ಆಯುರ್ವೇದ ಶಾಸ್ತ್ರ ಹೇಳುತ್ತೆ. ಸಮಾಗ್ನಿ ಅಂತ ಕರೀತದೆ, ಸಮದೋಷ ಅಂತ ಹೇಳ್ತಾರೆ. ಪ್ರಸನ್ನ ಆತ್ಮ ಇಂದ್ರಿಯ ಮನಸ್ಸು ಸ್ವಸ್ಥ ಇತ್ಯ ವಿಧೇಯತೆ ಅಂತ ಹೇಳ್ತಾರೆ. ಅಂತಹ ಒಂದು ಶಕ್ತಿಯನ್ನು ನಮ್ಮ ಶರೀರಕ್ಕೆ ತುಂಬಲಿಕ್ಕೆ ಅಂಬಲಿ ಬಹಳ ಸೂಕ್ತವಾಗಿರ್ತಕ್ಕಂಥದ್ದು. ಹಣ್ಣು, ಸೊಪ್ಪು, ತರಕಾರಿಗಳ ಸ್ವರಸ ಜ್ಯೂಸ್ ರೂಪದಲ್ಲಿ ನಾವು ಸೇವನೆ ಮಾಡೋದು ಉಪಯುಕ್ತವಾಗಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಒಟ್ಟಿನಲ್ಲಿ ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು, ಬೇಕರಿ ಪದಾರ್ಥ, ಕರಿದ ಪದಾರ್ಥ ಇವೆಲ್ಲವನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಕರುಳಿನ ಆರೋಗ್ಯ ಸಂಪೂರ್ಣವಾಗಿ ಹಾಳಾಗಿ ಹೋಗುತ್ತೆ. ಅದನ್ನು ನಾವು ತಿನ್ನಲೇಬೇಕು ಅಂತ ವ್ಯಾಮೋಹ ಇದ್ದರೆ ಅಂಥದನ್ನು ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡಿ. ಕೆಲವೊಂದಿಷ್ಟು ಕರಿದ ಪದಾರ್ಥಗಳನ್ನು ನಾವು ಚಳಿಗಾಲದಲ್ಲಿ, ಅದು ಬೇಸಿಗೆ ಸಂದರ್ಭದಲ್ಲಿ, ಚಳಿಗಾಲದಲ್ಲಿ ಮಧ್ಯಾಹ್ನದ ಸಮಯ ಸೇವನೆ ಮಾಡೋದು ಸೂಕ್ತ. ಅದು ಕೂಡ ಮೊದಲು ಸ್ವಲ್ಪ ಆಹಾರ ತಿಂದು ಆಮೇಲೆ ಅಲ್ಪ ಪ್ರಮಾಣದಲ್ಲಿ ಅಂಥ ಪದಾರ್ಥಗಳ ಸೇವನೆ ಮಾಡಬೇಕು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಏನಾದರೂ ಸೇವನೆ ಮಾಡಿದ್ರೆ ನೇರವಾಗಿ ಕರುಳಿಗೆ ವಿಷ ತಲುಪಿ ಅದು ತುಂಬ ಹಾನಿಯನ್ನು ಉಂಟು ಮಾಡುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಮಾಹಿತಿ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಆರೋಗ್ಯ ಕೇಂದ್ರದಲ್ಲಿ 5 ದಿನದ ಆರೋಗ್ಯ ಶಿಬಿರ ನಡೀತಾ ಇದೆ. ಆ ಶಿಬಿರದಲ್ಲಿ 100 ವರ್ಷ ಆರೋಗ್ಯ ನೆಮ್ಮದಿಯಿಂದ ಬದುಕಲಿಕ್ಕೆ ಯಾವ ರೀತಿ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಬೇಕು ಅನ್ನೋದನ್ನು ನಾವು ನೇರವಾಗಿ ನಿಮಗೆ ಯೋಗ, ಪ್ರಾಣಾಯಾಮ, ಧ್ಯಾನ, ಆಹಾರ ಪದ್ಧತಿ ಬಗ್ಗೆ ಮಾಹಿತಿ ಕೊಡ್ತೇವೆ. ಆ ಶಿಬಿರಕ್ಕೆ ಭಾಗವಹಿಸಿ. ಶರಣಾರ್ಥಿ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.